ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ರೀಡಿಂಗ್ ಯಾವ ವಿಚಾರವಾಗಿ ಇರುತ್ತೆ ಅಂದರೆ, ಪ್ರೆಸೆಂಟ್ ಮತ್ತು ನಿಯರ್ ಫ್ಯೂಚರ್ ಯಾವ ಹ್ಯಾಪಿನೆಸ್ ನಿಮ್ಮ ಲೈಫಿಗೆ ಬರುತ್ತೆ, ಯಾವ ಪಾಸಿಟಿವ್ ಚೇಂಜಸ್ ನಿಮ್ಮ ಲೈಫಿಗೆ ಬರುತ್ತೆ ಅನ್ನುವ ವಿಚಾರವಾಗಿ ನಾನು ಮಾಡ್ತೀನಿ. ಏನಾದರೂ ಎಚ್ಚರಿಕೆ ಇರುವಂಥ ಮೆಸೇಜ್ ಇದೆ ಖಂಡಿತವಾಗ್ಲೂ ನಾನು ಕೊಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ಅದಕ್ಕೆ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಗೆ ಏನಾದರೂ ಇಂಡಿವಿಜುವಲ್ ಆಗಿ ಟ್ಯಾರೋ ರೀಡಿಂಗ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ನಾನು ನಂಬರ್ ಕೊಟ್ಟಿದ್ದೀನಲ್ಲ, ಆ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡೆಯಬಹುದು. ಸೊ ಇವತ್ತು ವರಮಹಾಲಕ್ಷ್ಮಿ ನಾಳೆ ಇದೆ. ಸೊ ಯಾವ ಬದಲಾವಣೆ, ಯಾವ ಹೊಸ ಚೇಂಜಸ್ ನಿಮ್ಮ ಲೈಫ್ನಲ್ಲಿ ಬರುತ್ತೆ ಅನ್ನುವ ವಿಚಾರವಾಗಿ ನಾನು ರೀಡಿಂಗ್ನ ಮಾಡ್ತಾ ಹೋಗ್ತೀನಿ. ಸೊ ನೀವೇನು ಮಾಡಬೇಕಾಗುತ್ತೆ, ಇಲ್ಲಿ 3 ಕಾರ್ಡ್ ಪೈಲ್ ಇದೆ. ಮೊದಲನೆಯದು, ಎರಡನೇದು ಹಾಗೂ ಮೂರನೇದು. ನಿಮಗೆ ಯಾವುದು ರೆಸೊನೇಟ್ ಆಗುತ್ತೆ, ಯಾವುದು ಕನೆಕ್ಟ್ ಅನಿಸುತ್ತೆ ಅದನ್ನು ಸೆಲೆಕ್ಟ್ ಮಾಡಬೇಕಾಗತ್ತೆ. ಮೊದಲನೇದು, ಎರಡನೇದು ಹಾಗೂ ಮೂರನೆಯದು. ಸೊ ಹಬ್ಬ ಇರೋದ್ರಿಂದ ನಾನು ಇವತ್ತೇ ಮಾಡ್ತಾ ಇದ್ದೀನಿ, ಸೊ ದಟ್ ಎಲ್ಲರಿಗೂ ಖುಷಿ ಇದ್ದೇ ಇರುತ್ತೆ ಹಬ್ಬ ಅಂತ. ಯಾವ ಚೇಂಜಸ್ ನಿಮ್ಮ ಲೈಫಲ್ಲಿ ಬರುತ್ತೆ, ಒಳ್ಳೆಯ ಬದಲಾವಣೆಗಳು ಏನಿದೆ, ಏನಾದರೂ ನಿಮಗೆ ಎಚ್ಚರಿಕೆ ಕಾರ್ಡ್ಸ್ ಇದೆ ಅಂದರೂ ಕೂಡ ನಾನು ಹೇಳಿದಾಗೆ ಮೆಸೇಜ್ ನಾನು ನಿಮಗೆ ಖಂಡಿತ ಕೊಡ್ತೀನಿ. ಐ ಹೋಪ್ ಯು ಹ್ಯಾವ್ ಸೆಲೆಕ್ಟೆಡ್. ಆ್ಯಸ್ ಆಲ್ವೇಸ್ ನಾನು ಮೊದಲನೆಯ ಕಾರ್ಡ್ ಪೈಲಿಂದಾನೇ ಶುರು ಮಾಡ್ತೀನಿ. ಓಕೆ, ನೀವು ಈ ಮೊದಲನೆಯ ಒಂದು ಕಾರ್ಡ್ ಪೈಲ್ನ ಸೆಲೆಕ್ಟ್ ಮಾಡಿದರೆ ನಿಮ್ಮ ರೀಡಿಂಗ್ ಇದಾಗಿರುತ್ತೆ. ಏನು ಬದಲಾವಣೆಗಳು ಹಬ್ಬ ಇರೋದ್ರಿಂದ ನಿಮ್ಮ ಲೈಫ್ನಲ್ಲಿ ಆಗುತ್ತೆ, ಯಾವ ಚೇಂಜಸ್ ಆಗುತ್ತೆ, ಹಾಗೂ ಕೆಲವು ಏಂಜಲ್ ಮೆಸೇಜಸ್, ನೀವು ನಂಬುವ ದೈವ ಕೊಡುವ ಮೆಸೇಜಸ್ನ ಕೂಡ ನಾನು ನಿಮಗೆ ತಲುಪಿಸ್ತೀನಿ. ಸೊ ವಾಟ್ ಇಸ್ ದ ಚೇಂಜ್, ಯಾವ ಬದಲಾವಣೆನ ನೀವು ನೋಡ್ತೀರಾ? ಹಬ್ಬದ ಕುರಿತಾಗಿ ತೆಗಿತಾ ಇರುವಂಥ ಕಾರ್ಡ್ ಆಗಿರೋದ್ರಿಂದ everyone will be expecting. Queen of Wands, ಹಣ ಇದೆ. 7 of Pentacles, ಗುಡ್ ಸೈನ್. ಅದಾದ ನಂತರ ಕಿಂಗ್ ಆಫ್ ವಾನ್ಸ್. ಮೊದಲನೇ ಕಾರ್ಡ್ ಪೈಲ್ ಸೆಲೆಕ್ಟ್ ಮಾಡಿರುವವರ ಎನರ್ಜಿ ಬೆಸ್ಟ್ ಆಗಿದೆ. ಹಬ್ಬದ ಟೈಮಲ್ಲಿ ನಾವು ತೆಗೆದಾಗ ಬರೀ ಖುಷಿನೇ ಇರುತ್ತೆ, ಹಾಗೆ ಕಾರ್ಡ್ಸ್ ಕೂಡ ಅಷ್ಟೇ ಎಂಜಾಯ್ಮೆಂಟ್ ಆ್ಯಂಡ್ ಫನ್ ಕಾರ್ಡ್ನಲ್ಲಿ ಕಾಣ್ತಾ ಇದ್ದೀನಿ. ಸೊ ದಟ್ಸ್ ದ ವೈಬ್ ಅಲ್ವಾ? ಸೊ ಏನು ಮೆಸೇಜಸ್ ಇದೆ ಅಂತ ಕೂಡ ನಿಮಗೆ ತಲುಪಿಸ್ತೇನೆ. ಫ್ಲೈಯಿಂಗ್ ಆ್ಯಂಡ್ ಕಮಿಂಗ್ ಅಪಾರ್ಟ್. ಓಕೆ, ಸೊ ಹಿಯರ್ ಪಾಸ್ಟ್ನಲ್ಲಿ ಫೈರ್ ಎನರ್ಜಿ ಇರೋದ್ರಿಂದ ಯಾವುದೇ ಒಂದು ವಿಚಾರಕ್ಕೆ ನೀವು ಕೈ ಹಾಕಿದ್ದೀರಾ, ಅದರಲ್ಲಿ ನೀವು ಯಶಸ್ಸನ್ನು ಕಂಡಿದ್ದೀರಾ. ಅದು ಒಂದು ಪ್ರೀತಿ ವಿಚಾರವಾಗಿರ್ಬೋದು, ಕೆಲಸದ ವಿಚಾರವಾಗಿರ್ಬೋದು, ಸ್ಪೆಷಲ್ ಆಗಿ ನಿಮ್ಮ ಒಂದು ಪ್ಯಾಷನ್ಗೆ ರಿಲೇಟೆಡ್ ಆಗಿರುವ ಒಂದು ವಿಚಾರ, ಅದೇನೇ ಆಗಿರಲಿ ನೀವು ಅದರಲ್ಲಿ ಮೆಟ್ಟು ನಿಂತು ಜಯ ಪಡೆದಿದ್ದೀರಾ ಅಂತ ಹೇಳ್ತಾ ಇದೆ ಈ ಕಾರ್ಡ್. ಗುಡ್ ಸೈನ್. ಅದಾದ ನಂತರ 7 ಆಫ್ ಪೆಂಟಿಕಲ್ಸ್. 7 ಆಫ್ ಪೆಂಟಿಕಲ್ಸ್ ಬಂದಾಗ ಏನರ್ಥ ಅಂದರೆ, ಒಂದಷ್ಟು ಸೇವಿಂಗ್ಸ್ನ ಪ್ರೆಸೆಂಟ್ ನೀವು ಮಾಡಿದ್ದೀರಾ, ಅಂದರೆ ಹಾರ್ಡ್ ವರ್ಕಿಂಗ್ ಪರ್ಸನ್ ಇದ್ದೀರಾ ನೀವು. ಆ್ಯಂಡ್ ಇದನ್ನು ನೀವು ನಂಬುವ ದೈವ ಕೂಡ ಗಮನಿಸ್ತಾ ಇದೆ. ಸೊ ಕೀಪ್ ಗೋಯಿಂಗ್, ಬಿಕಾಸ್ ನೀವು ಏನಕ್ಕೆ ಎಫರ್ಟ್ ಹಾಕ್ತಾ ಇದ್ದೀರಾ, ಯಾವ ದಾರಿಯಲ್ಲಿದ್ದೀರಾ, ಆ ದಾರಿ ನಿಮಗೆ ಒಳ್ಳೆಯ ಫ್ರೂಟ್ಸ್ನ ಕೊಡ್ತಾ ಇದೆ. ಓಕೆ, ಸೊ ನೀವು ಒಂದಷ್ಟು ಒಳ್ಳೊಳ್ಳೆ ವಿಚಾರಕ್ಕೆ, ಕೆಲಸಕ್ಕೆ ಕೈ ಹಾಕ್ತಾ ಇದ್ದೀರಾ ಅಂದರೆ ನೀವು ನಿಲ್ಲಬಾರ್ದು ಇವಾಗ. ಕೀಪ್ ಗೋಯಿಂಗ್, ದಟ್ಸ್ ಅ ಗುಡ್ ಸೈನ್. ಆ್ಯಂಡ್ ಒನ್ ಮೋರ್ ಮೆಸೇಜ್ ಐಲ್ ಬಿ ಪುಲ್ಲಿಂಗ್ ಔಟ್. ಇದು ನಾರ್ಮಲ್ ಮೆಸೇಜ್ ಆಗಿರುತ್ತೆ, ದೇವರಿಂದ ಬರುವ ಮೆಸೇಜ್ ನಿಮಗೇನಾಗಿದೆ ಅಂತ ನೀವು ನಂಬುವ ದೈವದಿಂದ. ಕ್ರಿಯೇಟರ್ ಫೈರ್. ನಾನು ಹೇಳಿದಾಗೆ ನಿಮ್ಮ ಆ್ಯಕ್ಟಿವ್ನೆಸ್ ಜಾಸ್ತಿ ಏನಿದೆ ಅಂದರೆ ಫೈರ್ಗೆ ರಿಲೇಟೆಡ್ ಆಗಿದೆ. ಸೊ ಇದರ ಅರ್ಥ ಏನಂದರೆ, ಇಟ್ಸ್ ಆಲ್ ಅಬೌಟ್ ರಕ್ಷಣೆ ಅಂತ ಹೇಳ್ತೀವಿ. ಫೈರ್ನ ರಕ್ಷಣೆ ನಿಮ್ಮಲ್ಲಿರುತ್ತೆ. ಆ ಒಂದು ಏನೇ ಕೆಟ್ಟದಿರಲಿ ಅದನ್ನು ಸುಟ್ಟಾಕುವ ಶಕ್ತಿ ನಿಮ್ಮಲ್ಲಿದೆ, ಬಿಕಾಸ್ ಆಫ್ ದ ಬ್ಲೆಸ್ಸಿಂಗ್ಸ್. ಫೈರ್ನ, ಬೆಂಕಿಯ ಬ್ಲೆಸ್ಸಿಂಗ್ಸ್ ಇರೋದ್ರಿಂದ ಯಾವುದೇ ರೀತಿಯಾದ ಚಾಲೆಂಜಸ್ ಇದ್ರೂ ನೀವು ಅದನ್ನು ನಿಭಾಯಿಸ್ತೀರಾ. ಯಾಕಂದರೆ ಕಿಂಗ್ ಆ್ಯಂಡ್ ಕ್ವೀನ್ ಎರಡೂ ಇದೆ. ನಿಯರ್ ಫ್ಯೂಚರ್ ಕೂಡ ಚೆನ್ನಾಗಿರುತ್ತೆ.
ಹಬ್ಬದ ಟೈಮ್ ಆಗಿರೋದ್ರಿಂದ ಇಮೋಷ್ನಲಿ ಇನ್ನೂ ಬ್ಯಾಲೆನ್ಸ್ಡ್ ಆ್ಯಂಡ್ ಸೆಕ್ಯೂರ್ಡ್ ಆಗಿರ್ತೀರಾ. ಲವ್ಲಿ ಎನರ್ಜಿ. ಅದಾದ ನಂತರ 9 ಆಫ್ ವಾಂಡ್ಸ್ ಬರ್ತಾ ಇದೆ. ಒಂದು ಸ್ವಲ್ಪ ರೆಸ್ಪಾನ್ಸಿಬಿಲಿಟೀಸ್ ಬರಬಹುದು, ಆದರೆ ಆ ರೆಸ್ಪಾನ್ಸಿಬಿಲಿಟೀಸ್ ನೀವು ತೊಗೊಂಡ್ರೆ ಇನ್ನೂ ನೀವು ಒಳ್ಳೊಳ್ಳೆ ಪ್ರಾಫಿಟ್ಸ್ನ ನೋಡ್ತೀರಾ, ಒಳ್ಳೊಳ್ಳೆ ಸೆಲೆಬ್ರೇಷನ್. 3 ಈಸ್ ಅ ಗುಡ್ ಸೈನ್. ಸೊ ಅಷ್ಟು ಒಳ್ಳೆ ಸೆಲೆಬ್ರೇಷನ್ನ ನಿಮ್ಮ ಲೈಫಲ್ಲಿ ನೀವು ಕಾಣ್ತೀರಾ ಅಂತ ಈ ಕಾರ್ಡ್ ನಿಮಗೆ ಹೇಳ್ತಾ ಇದೆ. ಸೊ ಫ್ಲೈಯಿಂಗ್, ನಾನು ಆಗಲೇ ಹೇಳಿದಾಗೆ ನೀವು ಮಾಡುವ ಶ್ರಮ ಇವತ್ತಿನಿಂದ ಏನೇ ಆಗಿರಲಿ, ಯಾವ ವಿಚಾರಕ್ಕೆ ನೀವು ಕೈ ಹಾಕಿದ್ರೂ ಅದರಲ್ಲಿ ನೀವು ಸಕ್ಸಸ್ನ ನೋಡ್ತೀರಾ. ಗುಡ್ ಸೈನ್ ಅಗೇನ್. ಅದಾದ ನಂತರ ಒಂದು ವಿಚಾರ ಏನಾಗುತ್ತೆ ಅಂದರೆ, ಮೇ ಬಿ ಇವತ್ತಿನಿಂದ 6 ತಿಂಗಳ ಒಳಗಡೆ ಒಂದು ಕನೆಕ್ಷನ್ ಅಪಾರ್ಟ್ ಆಗುತ್ತೆ. ಅದು ಯಾವುದೋ ಒಂದು ಕನೆಕ್ಷನ್ ನಿಮ್ಮನ್ನು ಬಿಟ್ಟು ಹೋಗುತ್ತೆ. ಸೊ ಒಡೆಯುತ್ತೆ ಮನಸ್ಸು. ಅದಕ್ಕೆ ನೀವು ಯು ಶುಡ್ ವೆಯ್ಟ್ ಫಾರ್ ಇಟ್ ಅಂತ ಹೇಳ್ತಾ ಇದ್ದೀನಿ. ಆ್ಯಂಡ್ ಅದನ್ನು ನೀವು ಬದಲಾಯಿಸೋಕ್ಕಾಗೋದಿಲ್ಲ, ಬಟ್ ಒಂದು ಒಳ್ಳೆಯ ಕನೆಕ್ಷನ್ ಹಾಳಾಗುವ ಸಾಧ್ಯತೆ ಇರುತ್ತೆ. ಸೊ ಆದಷ್ಟು ಗಮನ ಇಟ್ಟು ನೋಡಿಕೊಂಡು ಮಾತಾಡಬೇಕಾಗುತ್ತೆ. ಕಮ್ಯುನಿಕೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕಂದರೆ ನಾವೇನೋ ಹೇಳ್ಬಿಡ್ತೀವಿ ಮತ್ತು ಇನ್ನೇನೋ ಆಗುತ್ತೆ. ಆ ಥರ ಅದನ್ನು ತಪ್ಪಿಸೋದಕ್ಕೆ ಹೇಳ್ತಾ ಇರೋದು. ಏನಾದರೂ ಆ ಥರ ಚೇಂಜಸ್ ಮಾಡ್ಕೊಳ್ಳೋದಿದ್ರೆ ಖಂಡಿತ ನೀವು ಮಾಡ್ಕೋಬೇಕಾಗತ್ತೆ. ಬಟ್ ಜನರಲ್ ಆಗಿ ನೋಡಿದಾಗ ಎನರ್ಜೀಸ್ ಇಟ್ಸ್ ದ ಬೆಸ್ಟ್. ಫಸ್ಟ್ ಕಾರ್ಡ್ ಪೈಲ್ ಸೆಲೆಕ್ಟ್ ಮಾಡಿರುವವರ ಕಾರ್ಡ್ ಸ್ಪ್ರೆಡ್ ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಶಕ್ತಿ ಅಷ್ಟೇ ಪಾಸಿಟಿವ್ ಆಗಿದೆ ಇಲ್ಲಿ. ಅಂದರೆ ನೀವು ಏನೇ ಮಾಡಿ ಅದರಲ್ಲಿ ನೀವು ಒಳ್ಳೆಯ ಜಯನ ಪಡಿತೀರಾ. ಲೆಟ್ಸೆ ನೀವು ಈ ವರ್ಷ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಯತ್ನ ಪಡ್ತಾ ಇದ್ದೀರಾ ಅಂದ್ಕೊಳ್ಳೋಣ. ಅದರಲ್ಲೂ ನೀವು ಎಫರ್ಟ್ಸ್ ಹಾಕಿದರೆ ಖಂಡಿತ ನಿಮಗೆ ಒಳ್ಳೆಯ ಫಲಿತಾಂಶ ಸಿಗುತ್ತೆ. ಮದುವೆ ಆಗದೇ ಇರೋರಿಗೆ 1 ವರ್ಷದ ಒಳಗಡೆ ಮದುವೆ ಆಗುತ್ತೆ. ಸೊ ಒಳ್ಳೊಳ್ಳೆ ಬದಲಾವಣೆಗಳನ್ನ ನೀವು ಇವತ್ತಿನಿಂದ ವರ್ಷದ ಒಳಗಡೆ ನೋಡ್ತೀರಾ. ಬಿಕಾಸ್ ಆಫ್ ಪವರ್ಫುಲ್ ಎನರ್ಜೀಸ್ ತುಂಬ ಪವರ್ಫುಲ್ ಆಗಿದೆ. ಸೊ ಹಬ್ಬ ಕೂಡ ಅಷ್ಟೇ ಚೆನ್ನಾಗಿ ಆಗುತ್ತೆ, ಅಷ್ಟು ಖುಷಿಯಾಗಿ ಇರ್ತೀರಾ ನೀವು ಅಂತ ಹೇಳ್ತಾ ಇದ್ದೀನಿ. ಅದು ನಿಮ್ಮ ರೀಡಿಂಗ್ ಆಗಿತ್ತು. ನಾವು ಇದನ್ನು ಈ ಒಂದು ಕಾರ್ಡ್ ಪೈಲ್ನ ಸೆಲೆಕ್ಟ್ ಮಾಡಿರುವವರ ರೀಡಿಂಗ್, ಸೆಕೆಂಡ್ ಕಾರ್ಡ್ ಪೈಲ್ನ ಸೆಲೆಕ್ಟ್ ಮಾಡಿರುವವರ ರೀಡಿಂಗ್ ಮಾಡ್ತೀನಿ. ನೀವು ಈ ಒಂದು ಕಾರ್ಡ್ ಪೈಲ್ನ ಸೆಲೆಕ್ಟ್ ಮಾಡಿದರೆ ಯಾವ ಹ್ಯಾಪಿ ಚೇಂಜಸ್, ಯಾವ ಒಳ್ಳೆ ವಿಚಾರಗಳಲ್ಲಿ ಬದಲಾವಣೆ ನೋಡ್ತೀರಾ ಅನ್ನೋದರ ವಿಚಾರವಾಗಿ ನಾನು ರೀಡಿಂಗ್ ಮಾಡ್ತಾ ಇದ್ದೀನಿ. ಏನು ಚೇಂಜಸ್ ಆಗುತ್ತೆ, ಒಳ್ಳೆ ಚೇಂಜಸ್ ಏನಾಗುತ್ತೆ, ಎಲ್ರಿಗೂ ಒಳ್ಳೆ ಚೇಂಜಸ್ಸೇ ಬೇಕಲ್ವಾ. ಸೊ ವಾಟ್ ಈಸ್ ದ್ಯಾಟ್ ಹ್ಯಾಪಿ ಗುಡ್ ಚೇಂಜಸ್ ಹ್ಯಾಪನಿಂಗ್, ಬಿಕಾಸ್ ಹಬ್ಬ ಇರೋದ್ರಿಂದ ಏನು ಬದಲಾವಣೆ ನೋಡ್ತೀರಾ ಅನ್ನುವ ವಿಚಾರವಾಗಿ ನಾನು ಕಾರ್ಡ್ ಪೈಲ್ನ ತೆಗಿತಾ ಇದ್ದೀನಿ. ಓಕೆ, ಸೊ ಏಂಜಲ್ ಮೆಸೇಜಸ್ ಅಂದರೆ ನೀವು ನಂಬುವ ದೈವದ ಮೆಸೇಜಸ್ ಏನಾಗಿದೆ ಅದನ್ನು ಕೂಡ ತೆಗಿತಾ ಇದ್ದೀನಿ. And few more messages. ಸೊ ಲೆಟ್ಸ್ ಸಿ ಏನು ಹೇಳುತ್ತೆ ಕಾರ್ಡ್ಸ್ ನಿಮಗೆ. ಏನು, ಓಕೆ, ಕಿಂಗ್ ಆಫ್ ಸ್ವಾರ್ಡ್ಸ್ ಬರ್ತಾ ಇದೆ. ವಾವ್, 4 ಆಫ್ ವಾಂಡ್ಸ್ ಬರ್ತಾ ಇದೆ. ಅದಾದ ನಂತರ ಜಸ್ಟಿಸ್ ಕಾರ್ಡ್ ಬರ್ತಾ ಇದೆ. ನ್ಯಾಯ, ಯಾವ ವಿಚಾರವಾಗಿ ನೀವು ನ್ಯಾಯಕ್ಕೋಸ್ಕರ ಹೋರಾಡ್ತಾ ಇದ್ದೀರಾ ಅದಕ್ಕೂ ನಿಮಗೆ ಆನ್ಸರ್ ಸಿಗುತ್ತೆ. 3 ಆಫ್ ಸ್ವಾರ್ಡ್ಸ್ ಬರ್ತಾ ಇದೆ. ಅದಾದ ನಂತರ ಬರ್ನಿಂಗ್ ಟವರ್ ಬರ್ತಾ ಇದೆ. ದಿ ಎಂಪರರ್ ಕಾರ್ಡ್ ಬರ್ತಾ ಇದೆ. ಓಕೆ, ಸ್ವಲ್ಪ ನಿಮ್ಮ ಪ್ರೊಫೆಷ್ನಲ್ ಲೈಫ್, ನೀವು ಪೊಲಿಟಿಕ್ಸ್ನಲ್ಲಿದ್ದೀರಾ, ಏನಾದರೂ ಒಂದು ದೊಡ್ಡ ಒಂದು ಒಳ್ಳೆ ಪೊಸಿಷನಲ್ಲಿದ್ದೀರಾ ಅಂದರೆ ಅದರಲ್ಲಿಯೂ ಹೋರಾಟಗಳು ನೋಡ್ತೀರಾ. ಸ್ವಲ್ಪ ಕಾಂಪಿಟೇಷನ್ನು ನೋಡ್ತಾ ಇದ್ದೀನಿ. ನಿಮ್ಮ ಸುತ್ತ ಇರುವ ಜನರು ನಿಮಗೆ ಕಾಂಪೀಟ್ ಮಾಡ್ತಾರೆ. ರೈಸ್ ಬರ್ತಾ ಇದೆ. ಅದಾದ ನಂತರ ಫ್ಲೈಯಿಂಗ್ ಕಾರ್ಡ್, ಅಗೇನ್ ಅ ಗುಡ್ ಸೈನ್. ಮ್ಯಾಜಿಕಲ್ ಮ್ಯಾಪ್ ಶಿಫ್ಟರ್ ಬರ್ತಾ ಇದೆ. ಏನೇ ಆಗಲಿ ನಿಮ್ಮಲ್ಲಿ ಅಷ್ಟು ಒಳ್ಳೆಯ ಎನರ್ಜಿ ಇರೋದ್ರಿಂದ ಖಂಡಿತ ಯಾರೇ ಏನೋ ಕೆಟ್ಟದ್ದು ಮಾಡೋಕ್ಕೆ ಬಂದರೂ ಅದರಲ್ಲಿ ನೀವು ಜಯ ಪಡಿತೀರಾ ಅಂತ ಹೇಳ್ತಾ ಇದೆ ಕಾರ್ಡ್. ಸೊ ನಾವು ಹಬ್ಬ ಬರ್ತಾ ಇರೋದ್ರಿಂದ ಏನು ಚೇಂಜಸ್ ಆಗ್ತಾ ಇದೆ, ಒಳ್ಳೆ ಚೇಂಜಸ್ ಏನಂದರೆ ಕಿಂಗ್ ಆಫ್ ಸ್ಪಾಟ್ಸ್. ನೀವೇನಾದರೂ ಪ್ರಮೋಷನ್ಗೆ ಕಾಯ್ತಾ ಇದ್ದೀರಾ, ಅಥವಾ ಕೆಲಸಕ್ಕೆ ಕಾಯ್ತಾ ಇದ್ದೀರಾ, ಅಥವಾ ಇನ್ನೇನೋ ಒಂದು ಒಳ್ಳೆ ಕಾರ್ಯ ನನ್ನ ಲೈಫಲ್ಲಿ ನಡಿಬೇಕು ಅಂತ ನೀವು ತುಂಬ ವರ್ಷದಿಂದ ಅಥವಾ ತಿಂಗಳುಗಳಿಂದ ಕಾಯ್ತಾ ಇದ್ದೀರಾ ಅಂದರೆ ಅದು ಕೆಲವೇ ತಿಂಗಳಲ್ಲಿ ಖಂಡಿತ ಅದು ನೆರವೇರುತ್ತೆ. ದಟ್ಸ್ ಅ ಗುಡ್ ಸೈನ್. 4 ಆಫ್ ವಾಂಡ್ಸ್ ಅಂದರೆ ಬ್ಯಾಲೆನ್ಸ್ಡ್ ಸ್ಟೆಬಿಲಿಟಿ ಕಾರ್ಡ್ ಅಂತ ಹೇಳ್ತೀವಿ ಇದನ್ನು. ಅಂದರೆ ಯಾವ ಒಂದು ಇಂಬ್ಯಾಲೆನ್ಸ್ ನಿಮ್ಮ ಲೈಫಲ್ಲಿ ನೀವು ಕೆಲವು ವರ್ಷಗಳಿಂದ ನೋಡ್ತಾ ಇದ್ದೀರಾ, ಈ ವರ್ಷ ಆ ಪ್ಯಾಟರ್ನ್ನ ನೀವು ಬ್ರೇಕ್ ಮಾಡ್ತೀರಾ. ಸೊ ಇಲ್ಲೇನಾಗ್ತಾ ಇದೆ ಅಂದರೆ ಈವನ್ ಆಗಿರೋದ್ರಿಂದ ಗುಡ್ ಸೈನ್ ಅಗೇನ್, ಗುಡ್ ಓಮನ್ ಅಂತಲೂ ಹೇಳ್ತೀವಿ ಇದನ್ನು. ಸೊ
ಸೊ ಮೆನಿ ಪಾಸಿಬಿಲಿಟೀಸು ಇರುತ್ತೆ, ಹಾಗೂ ಖುಷಿಯ ವಿಚಾರಗಳು, ಮೆನಿ ಗಿಫ್ಟ್ಸ್, ಮೆನಿ ಮೋರ್ ಹ್ಯಾಪಿ ಎಕ್ಸ್ಪೀರಿಯನ್ಸಸ್ನ ನೀವು ನೋಡ್ತೀರಾ. ಅಂದರೆ ಯಾವುದೇ ವಿಚಾರವಾಗಿದ್ದರೂ ನಿಮ್ಗೆ ಏನಾದ್ರು ಮಾಡಬೇಕು, ಏನಾದರೂ ಮುಂದುವರಿಬೇಕು ಅನ್ನೋ ಆಸೆ ಇದೆ ಅಂದರೆ ಅದು ಕೂಡ ಪರಿಹಾರ ಆಗತ್ತೆ. ಅದಾದ ನಂತರ ಜಸ್ಟಿಸ್ ಕಾರ್ಡ್ ನಾನು ಹೇಳಿದಾಗೆ ಎಷ್ಟೋ ವರ್ಷದಿಂದ ನೀವು ಒಂದು ವಿಚಾರವಾಗಿ ನನಗೆ ನ್ಯಾಯ ದೊರಕಬೇಕು ಅಂತ ಕಾಯ್ತಾ ಇದ್ದೀರಾ ಅಂದರೂ ಆ ಟೈಮ್ ಇವಾಗ ಬಂದಿದೆ. ವರ್ಷದೊಳಗಡೆ ನಿಮಗೆ ಕೋರ್ಟ್ ಕಚೇರಿ ಯಾವುದೋ ಒಂದು ಪ್ರಾಬ್ಲಮ್ ಇದೆ ಅಲ್ಲ, ತುಂಬ ವರ್ಷಗಳಿಂದ ಇರುವ ಪ್ರಾಬ್ಲಮ್ ಕೂಡ ಪರಿಹಾರ ಆಗುತ್ತೆ. ಅದು ಒಂದು ಒಳ್ಳೆಯ ಎನರ್ಜಿ ಆಗಿದೆ. ಆದರೆ ಇಲ್ಲಿ ನನಗೆ ಹಾರ್ಟ್ ಬ್ರೇಕ್ ಕಾರ್ಡ್ ಮತ್ತು ಟವರ್ ಕಾರ್ಡ್ ಎರಡೂ ಬರ್ತಾ ಇರೋದ್ರಿಂದ ಐ ಜಸ್ಟ್ ವಾಂಟ್ ಟು ಪುಲ್ ಔಟ್ 2 ಕಾರ್ಡ್ಸ್. ಮಧ್ಯ ಒಂದು ಕಾರ್ಡ್ ತೆಗಿಯೋಣ, ಏನಾದು ಅಂತ. 7 ಆಫ್ ವಾಂಡ್ಸ್. ಸ್ವಲ್ಪ ಸ್ಟ್ರಗ್ಲಿಂಗ್ ಪೀರಿಯಡ್ ಇರುತ್ತೆ ಮಧ್ಯ, ಮೇ ಬಿ ಎಂಡ್ ಆಫ್ ದಿಸ್ ಇಯರ್, ಅಂದರೆ ಇವತ್ತಿನಿಂದ 3-4 ತಿಂಗಳ ಆದ ನಂತರ ಒಂದು ಸ್ವಲ್ಪ ನೋವಿನ ಸಂಗತಿ ಬರುತ್ತೆ. ಅದೇನೇ ಆಗಿರ್ಬೋದು. ಲೈಫ್ ಅಂದಾಗ ಯಾವಾಗಲೂ ಪಾಸಿಟಿವ್ ಆಗೇ ಇರುತ್ತೆ ಅಂತಲ್ಲ, ಸಿಹಿ ಕಹಿ ಅನುಭವಗಳು ಬರುತ್ತೆ. ಸೊ ಕೆಲವು ಕಹಿ ಅನುಭವಗಳು ಆಗುತ್ತೆ. ಆದರೆ ಒಂದು ಒಳ್ಳೆ ವಿಚಾರ ಏನಂದರೆ, ನೀವು ಯು ವಿಲ್ ನಾಟ್ ಗಿವ್ ಅಪ್. 7 ಆಫ್ ವಾಂಡ್ಸ್ ಬರ್ತಾ ಇರೋದ್ರಿಂದ ಅತಿಯಾದ ರೆಸ್ಪಾನ್ಸಿಬಿಲಿಟೀಸ್ ನಿಮ್ಮ ತಲೆ ಮೇಲೆ ಬಂದು ನೀವು ಅದನ್ನು ಸಾಧಿಸ್ತೀರಾ, ಮೆಟ್ಟು ನಿಲ್ತೀರಾ. ಅದು ಇಂಪಾರ್ಟೆಂಟ್ ಆಗುತ್ತೆ. ನಾವು ಚಾಲೆಂಜಸ್ನೇ ಫೇಸ್ ಮಾಡಲ್ಲ ಅಂತ ಕೂತ್ಕೊಳ್ಳಲ್ಲ. ನೀವು ಮಾಡ್ತೀರಾ, ಅದನ್ನು ಫೇಸ್ ಮಾಡ್ಕೊಂಡು ಮುಂದೆ ಹೋಗ್ತೀರಾ. ಏಕೆಂದರೆ ಯಾಕಷ್ಟು ನಾನು ಕಾನ್ಫಿಡೆಂಟಾಗಿ ಹೇಳ್ತಾ ಇದ್ದೀನಿ ಅಂದರೆ, ದಿ ಎಂಪ್ರರ್ ಕಾರ್ಡ್ ಬರ್ತಾ ಇದೆ. ಸೊ ಎಷ್ಟೇ ಇಶ್ಯೂಸ್ ಇದ್ದರೂ ಕೂಡ ನೀವು ವರ್ಷದ ಒಳಗಡೆ ಅಗ್ಯಾನ್ ಆ ಒಂದು ಬ್ಯಾಲೆನ್ಸ್ಡ್ ಆ್ಯಂಡ್ ಒಳ್ಳೆಯ ದರ್ಜೆ, ಉತ್ತಮವಾಗಿರೋ ಪೊಸಿಷನ್ಗೆ ಮತ್ತೆ ನೀವು ತೆರಳುತ್ತೀರಾ. ಸ್ವಲ್ಪ ಈ ವರ್ಷದ ಮಧ್ಯ ಒಂಚೂರು ಅಡೆಚಣೆಗಳು ಇರುತ್ತೆ, ನೋವಿನ ಸಂಗತಿಗಳು, ಇಮೋಷ್ನಲ್ ಪೇಯ್ನ್. ಬಿಕಾಸ್ ದಿಸ್ ಇಸ್ ಹಾರ್ಟ್ ಬ್ರೇಕ್ ಕಾರ್ಡ್. ಸೊ ಒಂದಷ್ಟು ಇಮೋಷ್ನಲ್ ಪೇಯ್ನ್ಸ್ ರಿಲೇಟೆಡ್ ಟು ರಿಲೇಷನ್ಶಿಪ್ಸ್, ಲವ್, ಅದೆಲ್ಲ ಆಗಬಹುದು. ಕಹಿ ಅನುಭವಗಳು. ಇಮೋಷನಲಿ ಸ್ವಲ್ಪ ನೋವು ಅನುಭವಿಸ್ತೀರಾ. ಆದರೆ ಪ್ರೊಫೆಷ್ನಲಿ ತುಂಬ ಚೆನ್ನಾಗಿದೆ ನಿಮ್ಮ ಟೈಮ್. ಪ್ರೊಫೆಷ್ನಲ್ ಲೈಫ್, ಪೊಲಿಟಿಕ್ಸ್ನಲ್ಲಿದ್ದೀರಾ ಅಂದರೂ ತುಂಬ ಚೆನ್ನಾಗಿದೆ ಲೈಫ್ ನಿಮ್ಮದು. ಏಕೆಂದರೆ ಒಳ್ಳೊಳ್ಳೆ ಆಸೆಗಳು, ಕನಸುಗಳು ಏನು ಇಟ್ಕೊಂಡಿದ್ದೀರೋ ಅದೆಲ್ಲ ಈಡೇರುವಂಥ ಒಂದು ಟೈಮ್ ಬಂದಿದೆ ನಿಮಗೆ. ಸೊ ಇಲ್ಲಿ ರೈಸ್ ಬರ್ತಾ ಇರೋದ್ರಿಂದ ಆಬ್ವಿಯಸ್ಲಿ ನೀವು ಎಷ್ಟು ವರ್ಷದಿಂದ ಒಂದು ವಿಚಾರವಾಗಿ ಕೂತೇ ಇದ್ರಿ, ಈ ಟೈಮ್ ಬಂದಿದೆ ಫ್ಲೈ ಆಗೋಕ್ಕೆ. ಯಾಕೆಂದರೆ ಫ್ಲೈಯಿಂಗ್ ಕಾರ್ಡ್ ಬಂದಿದೆ. ಸೊ ಯು ಗಾಟ್ ದ ವಿಂಗ್ಸ್ ಟು ಫ್ಲೈ ನೌ. ದಟ್ಸ್ ದ ಗುಡ್ ಥಿಂಗ್. ಮ್ಯಾಜಿಕಲ್ ಮ್ಯಾಪ್ ಶಿಫ್ಟರ್ ಅಂದರೆ ಮ್ಯಾಜಿಕಲ್ ಎನರ್ಜೀಸ್ ಕೂಡ ನಿಮಗೆ ಒಂದು ಪ್ರೊಟೆಕ್ಷನ್ ಆಗಿರುತ್ತೆ. ಏನೇ ಇಶ್ಯೂಸ್ ಇದ್ದರೂ ಅದನ್ನು ಫೇಸ್ ಮಾಡ್ತೀರಾ, ಹಾಗೂ ಅಷ್ಟೇ ಸ್ಟ್ರಾಂಗ್ ಆಗಿ ನೀವು ಮುಂದೆ ಲೈಫ್ನ ಲೀಡ್ ಮಾಡ್ತೀರಾ ಅಂತ ಈ ಕಾರ್ಡ್ ಬರ್ತಾ ಇದೆ. ಸೊ ಅಗೇನ್ ಒಂಚೂರು ಇಂಬ್ಯಾಲೆನ್ಸ್ ಇದ್ದರೂ ನೀವು ಬ್ಯಾಲೆನ್ಸ್ ಮಾಡುವ ಒಂದು ಸ್ಥೈರ್ಯ, ಧೈರ್ಯ ದೇವರು ಕೊಡ್ತಾರೆ ಅಂತ ಈ ಕಾರ್ಡ್ ಹೇಳ್ತಾ ಇದೆ. ಅಗೇನ್ ಅ ಗುಡ್ ಸೈನ್. ಸೊ ಹಬ್ಬದ ಟೈಮ್ನಲ್ಲಿ ಒಳ್ಳೆಯ ಕಾರ್ಡ್ ಸ್ಪ್ರೆಡ್ಡೇ ಆಗಿತ್ತು ಅಂತ ನಾನು ಇದನ್ನು ಕನ್ಸಿಡರ್ ಮಾಡ್ತೀನಿ. ದಟ್ ವಾಸ್ ಯೋರ್ ರೀಡಿಂಗ್. ಈಗ ನೆಕ್ಸ್ಟ್ ಕಾರ್ಡ್ ಪೈಲ್ 3ನೇಯದು, ಇದನ್ನು ಸೆಲೆಕ್ಟ್ ಮಾಡಿರುವವರ ರೀಡಿಂಗ್ ಈಗ ಮಾಡ್ತೇನೆ. ಈ 3ನೇಯ ಕಾರ್ಡ್ ಪೈಲ್ನ ಸೆಲೆಕ್ಟ್ ಮಾಡಿರುವವರ ರೀಡಿಂಗ್. ಏನು ಒಳ್ಳೆಯ ಬದಲಾವಣೆಗಳನ್ನ ನಿಮ್ಮ ಲೈಫಲ್ಲಿ ನೀವು ನೋಡ್ತೀರಾ, ಅದರ ವಿಚಾರವಾಗಿ ನಾನು ಕಾರ್ಡ್ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಹಬ್ಬ ಇರೋದ್ರಿಂದ ಏನು ಚೇಂಜಸ್ ಇದೆ ನಿಮ್ಮ ಲೈಫಲ್ಲಿ, ಏನು ಬರುತ್ತೆ, ಒಳ್ಳೆಯ ವಿಚಾರಗಳು ಏನು ನಡೆಯುತ್ತೆ. ಮತ್ತು ಕೆಲವು ಏಂಜಲ್ ಮೆಸೇಜಸ್ ಕೂಡ. ಅದಾದ ನಂತರ ಒಂದು ಒರಾಕಲ್ ಮೆಸೇಜ್. ಇದು ಸೆಲ್ಫ್ ಹೀಲಿಂಗ್ ಮೆಸೇಜ್ ಅಂತ ಹೇಳ್ತೀವಿ. ಇದು ನಿಮಗೆ ನಿಮ್ಮ ಪರ್ಸ್ನಲ್ ಲೈಫ್ಗೆ ರಿಲೇಟೆಡ್ ಆಗಿರುವಂಥ ಒಂದು ಮೆಸೇಜ್ ಆಗಿರುತ್ತೆ. ಸೊ ಹಿಯರ್ ಯು ಗೋ. ಮೂನ್ ಎನರ್ಜಿ ಬರ್ತಾ ಇದೆ. ಪಾಸ್ಟ್ ತುಂಬ ಇಶ್ಯೂಸ್ನ ನೋಡಿದ್ದೀರಾ, ಫುಲ್ ಎನರ್ಜಿ ಬಿಟ್ಬಿಟ್ಟಿದ್ದೀರಾ. ಲೈಫ್ ಹೇಗೆ ಬಂದರೂ ನಾನು ತೊಗೊಳ್ತೀನಿ ಅನ್ನೋ ಒಂದು ಪಾಸಿಟಿವಿಟಿಗೆ ಬಂದಿದ್ದೀರಾ. ಚಾರಿಯಟ್ ಕಾರ್ಡ್ ಇದೆ, 9 ಆಫ್ ವಾಂಡ್ಸ್ ಇದೆ, ಅದಾದ ನಂತರ 10 ಆಫ್ ಸ್ವಾರ್ಡ್ಸ್ ಇದೆ. ಸೊ 3ನೇ ಕಾರ್ಡ್ ಪೈಲ್ ಇದೆಯಲ್ಲ, ಒಂದಷ್ಟು ವಿಚಾರಗಳು ನಿಮಗೆ ನೋವು ಕೊಡುತ್ತೆ. ಈ ವರ್ಷ ಇದೆಲ್ಲ ಒಂಚೂರು ಅಪ್ಸ್ ಆ್ಯಂಡ್ ಡೌನ್ಸ್ನ ನೋಡ್ತಾ ಇದ್ದೀನಿ. ಮೇಕಿಂಗ್ ಅ ಚಾಯ್ಸ್ ಬರ್ತಾ ಇದೆ. ಸೊ ಹೀಲ್ ದಿ ಔಚ್. ಓಕೆ, ಕೋಝಿ ವಿತ್ ರಿಸ್ಕ್. ಕೋಝಿ ಅಪ್ ವಿತ್ ರಿಸ್ಕ್. ಓಕೆ, ದಟ್ಸ್ ದ ಥಿಂಗ್.
ಸೊ ಇಲ್ಲಿ ಪಾಸ್ಟ್ ಎನರ್ಜಿ ದ ಮೂನ್ ಕಾರ್ಡ್ ಬಂದಿರೋದ್ರಿಂದ ಎಷ್ಟೋ ಕಹಿಯ ನೆನಪುಗಳು, ಘಟನೆಗಳು ನಿಮಗೆ ಆಘಾತ ಉಂಟು ಮಾಡಿದೆ. ಅದಾದ ನಂತರ ನಿಮಗೆ ಇವಾಗ ಯಾವ ಸಿಚುವೇಶನ್ ಬಂದರೆ ಇನ್ನೇನೂ ಇಲ್ಲ, ಎಕ್ಸ್ಟ್ರೀಮಾಗಿ ನೀವು ಲೈಫ್ನ ನೋಡಿರೋದ್ರಿಂದ, ನೋವುಗಳನ್ನ ಅನುಭವಿಸಿರೋದ್ರಿಂದ, ಅಷ್ಟೇ ಲಾಸ್ನ ಅನುಭವಿಸಿರೋದ್ರಿಂದ ನಿಮ್ಮ ಲೈಫ್ನಲ್ಲಿ ಎಷ್ಟೋ ವಿಚಾರವಾಗಿ ಪ್ರೆಸೆಂಟ್ನಲ್ಲಿ ನೀವು ಒಂದು ಕಂಡೀಷನ್ಗೆ ಏನಕ್ಕೆ ಬಂದಿದ್ದೀರಾ ಅಂದರೆ, ದೇವ್ರು ಹೇಗೆ ನನಗೆ ಒಂದು ಬ್ಲೆಸ್ಸಿಂಗ್ ಕೊಡ್ತಾರಾ ಅಥವಾ ಪನಿಷ್ಮೆಂಟೇ ಕೊಡ್ತಾರಾ, ಅದು ಎರಡನ್ನೂ ತೊಗೊಳಕ್ಕೆ ನಾನು ಸಿದ್ಧಳಾಗಿದ್ದೀನಿ ಅನ್ನುವ ಒಂದು ಒಳ್ಳೆಯ ಎನರ್ಜಿಗೆ ಬಂದಿದ್ದೀರಾ. ಬಿಕಾಸ್ ಇಲ್ಲಿ ಈಕೆ ಈ ಹೋಲ್ಗೆ ಹೋಗ್ತಾ ಇದ್ದಾಳೆ, ಆದರೆ ಹೋಲ್ ಒಳಗಡೆ ಏನಿದೆ ಅನ್ನುವ ಒಂದು ಪರಿಜ್ಞಾನನೂ ಇಲ್ಲ. ಶಿ ಇಸ್ ಜಸ್ಟ್ ಗೋಯಿಂಗ್ ಡೌನ್ ಲೈಕ್ ದ್ಯಾಟ್. ಇದು ಒಳ್ಳೆಯ ಥಾಟೇನೆ, ಆದರೆ ಇದು ಫೂಲ್ಸ್ ಕಾರ್ಡ್ ಆಗಿರೋದ್ರಿಂದ ಐ ವುಡ್ ಸೇ ಬಿಕಾಸ್ ಆಫ್ ದ ಎಕ್ಸ್ಟ್ರೀಮ್ ನೀವೇನು ನೋಡಿದ್ದೀರಾ ಅದರಿಂದ ನೀವು ಈ ಥರ ಒಂದು ಎನರ್ಜಿಗೆ ಬಂದಿದ್ದೀರಾ. ಏನೇ ಇದ್ದರೂ ನಾನು ಜಸ್ಟ್ ಗೋ ವಿತ್ ದ ಫ್ಲೋ ಥರ ಇರ್ತೀನಿ, ಲೈಫ್ನ ಎಕ್ಸ್ಪೀರಿಯೆನ್ಸ್ ಮಾಡ್ತೀನಿ, ಏನೇ ಬಂದರೂ ತೊಗೊಳ್ತೀನಿ ಅನ್ನೋದು ದೊಡ್ಡ ವಿಷಯನೇ. ಸೊ ಆ ಒಂದು ಎನರ್ಜಿಗೆ ಈಗ ಬಂದಿದ್ದೀರಾ, ಯಾಕಂದರೆ ಅಷ್ಟು ನೋವುಗಳನ್ನ ಅನುಭವಿಸಿರೋದ್ರಿಂದ. ಬಟ್ ನಿಯರ್ ಫ್ಯೂಚರ್ನಲ್ಲಿ ದ ಚಾರಿಯಟ್ ಬಂದಿರೋದ್ರಿಂದ ಫ್ಯೂಚರ್ ಮೂವ್ಮೆಂಟ್ ಕಾರ್ಡ್ ಇದಾಗಿದೆ. ಸೊ ಏನಾದರೂ ಒಂದು ವಿಚಾರವಾಗಿ ತಡೆಗಳು, ಅಡ್ಡಿಗಳಾಗಿದೆ ಅಂದರೆ ಅದನ್ನು ಮುರಿಯುವ ಟೈಮ್ ಆಗಿದೆ. ಅಂದರೆ ನೀವು ಮುಂದೆ ಹೋಗ್ತೀರಾ, ಸ್ವಲ್ಪ ಫ್ಲೆಕ್ಸಿಬಲ್ ಆಗುತ್ತೆ. ಲೈಫ್ ಎನರ್ಜಿ ಈಸ್ ಗುಡ್. ಅದಾದ ನಂತರ 9 ಆಫ್ ವಾಂಡ್ಸ್. ಸೊ ನಿಮ್ಮ ಮೇಲೆ ಪ್ರೆಷರ್ ಬೀಳುತ್ತೆ. ಈ ವರ್ಷ ನಿಮ್ಗೆ ಇಷ್ಟ ಆಗದಿರೋ ಕೆಲಸಗಳನ್ನ ಮಾಡೋಕ್ಕೆ ಹೇಳ್ತಾರೆ, ಹಾಗೂ ನಿಮಗೆ ಬೇಜಾರಾಗುವ ವಿಚಾರಗಳು ಆಗುತ್ತೆ. ಆದರೆ ನಿಮಗೇನು ಬೇಕು ಅನ್ನುವ ಹೋರಾಟ ನೀವು ಮಾಡಲೇಬೇಕಾಗುತ್ತೆ. ಹಾಗೆ ನೀವು ಮಾಡ್ತೀರಾ ಅಂತ ಕಾರ್ಡ್ ಹೇಳ್ತಾ ಇದೆ. ಸೊ ಒಂದು ಒಳ್ಳೆಯ ವಿಚಾರ ಏನಂದರೆ 10 ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಎಂಡ್ ಆಫ್ ದಿಸ್ ಇಯರ್ ಅಂದರೆ ಇವತ್ತಿನಿಂದ ಒಂದು 4-5 ತಿಂಗಳೊಳಗಡೆನೆ ನಿಮಗೆ ಕೆಟ್ಟ ಸೈಕಲ್, ಏನು ನೋವುಗಳಿತ್ತು ಅದೆಲ್ಲ ಎಂಡ್ ಆಗುತ್ತೆ. ದಟ್ಸ್ ಅ ಗುಡ್ ಸೈನ್. 10 ಇಸ್ ಆಲ್ವೇಸ್ ಅಬೌಟ್ ಕಂಪ್ಲೀಷನ್. ಸೊ ಒಂದು ವಿಚಾರವಾಗಿ ಏನನ್ನು ನೀವು ತುಂಬ ಹೋರಾಟ ಪಡ್ತಾ ಇದ್ದೀರಾ. ಸೊ ಎಂಡ್ ಆಫ್ ದಿಸ್ ಇಯರ್ ಅಂದರೆ ಒಂದು ಇವತ್ತರಿಂದ 4-5 ತಿಂಗಳಾದ ನಂತರ ಆ ಒಂದು ಕೆಟ್ಟ ಸೈಕಲ್ನ ನೀವೇ ಬ್ರೇಕ್ ಮಾಡ್ತೀರಾ, ನ್ಯಾಚುರಲ್ ಆಗಿ ಬ್ರೇಕ್ ಆಗುತ್ತೆ. ದಟ್ಸ್ ಅ ಗುಡ್ ಥಿಂಗ್. ಅದೊಂದು ಒಳ್ಳೆಯ ಚೇಂಜ್ ಆಗುತ್ತೆ. ಅದಾದ ನಂತರ ಇವತ್ತಿನಿಂದ ನೆಕ್ಸ್ಟ್ ವರ್ಷ ಅಂತ ಹೇಳ್ತೀನಿ, ನೀವು ಇವಾಗ ನೋಡ್ತಿದ್ದೀರಾ. ಬಿಕಾಸ್ ಇಟ್ಸ್ ಅ ಟೈಮ್ ಲೈನ್, ಟೈಮ್ಲೆಸ್ ಟ್ಯಾರೋ ಆಗಿರೋದ್ರಿಂದ 6 ತಿಂಗಳಾದ ನಂತರ ನಿಮ್ಮ ಲೈಫ್ ಕಂಪ್ಲೀಟಾಗಿ ಒಳ್ಳೆಯ ಕಡೆಗೆ ಚೇಂಜ್ ಆಗುತ್ತೆ. ಯಾಕಂದರೆ 8 ಆಫ್ ಪೆಂಟಿಕಲ್ಸ್, ಕೆಲಸ ಸಿಗ್ತಾ ಇಲ್ಲ ಅಂದರೆ ಕೆಲಸ ಸಿಗೋದು, ಹಾಗೂ ಏನೋ ಒಂದು ನೋವಿನ ವಿಚಾರವಾಗಿದೆ ಅಂದರೂ ಕೂಡ ಆ ಒಂದು ವಿಚಾರದಿಂದ ಆಚೆ ಬರೋದು ಅದೆಲ್ಲ ನಡೆಯುತ್ತೆ. ಮದುವೆ ಕಾರ್ಯಗಳು, ಸ್ಪೆಷಲಾಗಿ ಕೆಲಸದ ಬದಲಾವಣೆಗಳನ್ನ ನಾನು ನೋಡ್ತಾ ಇದ್ದೀನಿ ಕಾರ್ಡ್ನಲ್ಲಿ. ಬಿಕಾಸ್ ಮನಿ ಇರೋದ್ರಿಂದ ಒಂದು ಒಳ್ಳೆಯ ಡೆಡಿಕೇಶನ್ ಆಗಿರುವ ಒಂದು ಸೆಕ್ಯೂರ್ಡ್ ಪ್ರಾಫಿಟ್ ಬರುವ ಕಾರ್ಡು ಆಗಿದೆ ಇದು. ಬಿಕಾಸ್ ಇಟ್ಸ್ ಆಲ್ ಅಬೌಟ್ ಸೇವಿಂಗ್ಸ್ ಆ್ಯಂಡ್ ನೀವೇನು ಹಾರ್ಡ್ ವರ್ಕ್ ಮಾಡ್ತೀರಾ ಅದೆಲ್ಲ ಇಲ್ಲಿ ನಿಮ್ಮ ಬ್ಯಾಂಕ್ ಅಕೌಂಟ್ ಜಾಸ್ತಿ ಆಗುತ್ತೆ. ಹಣದ ಪಾವತಿ ಕೂಡ ಪ್ರಾಫಿಟ್ನ ನೋಡ್ತೀರಾ. ಬೇಸಿಕ್ಲಿ ನಿಮ್ಮ ಬ್ಯಾಂಕ್ ಅಕೌಂಟ್ ಜಾಸ್ತಿ ಆಗುತ್ತೆ ಹಣ. ಸೊ ಅದು ಒಂದು ಒಳ್ಳೆ ಕಾರ್ಡ್ ಆಗಿದೆ. ಆ್ಯಂಡ್ ದೆನ್ ಐ ಆಮ್ ಸೀಯಿಂಗ್ ಮೇಕಿಂಗ್ ಅ ಚಾಯ್ಸ್. ಸೊ ಈ ವರ್ಷದ ಒಳಗಡೆ ನೀವು ಒಂದು ದೊಡ್ಡ ಡಿಸಿಷನ್ ತೊಗೊಳ್ಬೇಕಾಗತ್ತೆ. ಆದರೆ ಅದರಲ್ಲೇ ಕನ್ಫ್ಯೂಷನ್ ಇರುತ್ತೆ. ಬಟ್ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ಆ ಡೆಸಿಷನ್ ನಿಮಗೆ ಇಂಪಾರ್ಟೆಂಟ್, ನಿಮ್ಮ ಲೈಫ್ಗೂ ಇಂಪಾರ್ಟೆಂಟ್ ಆಗಿರುತ್ತೆ. ನೀವು ಹುಷಾರಾಗಿ ತೊಗೋಬೇಕು. ಅದಾದ ನಂತರ ಹೀಲ್ ದಿ ಔಚ್ ಬರ್ತಾ ಇದೆ. ಸೊ ಇಮೋಷ್ನಲ್ ಪೇಯ್ನ್ ಖಂಡಿತ ಇದೆ ಬಿಕಾಸ್ ಆಫ್ ದ ಪಾಸ್ಟ್. ಆದರೆ ಅದರಿಂದ ನೀವು ಆಚೆ ಬರಲೇಬೇಕು. ನೀವು ಹೀಗೆ ಇದ್ದರೆ ಪ್ರಾಬ್ಲಮ್ ಆಗುತ್ತೆ. ಬಟ್ ವರ್ಷದ ಒಳಗಡೆ ಏನು ಇಮೋಷ್ನಲ್ ಮೆಂಟಲ್ ಪೇಯ್ನ ಅನುಭವಿಸಿದ್ದೀರಾ ಬಿಕಾಸ್ ಆಫ್ ದ ಪಾಸ್ಟ್, ಅದೆಲ್ಲ ಕಮ್ಮಿ ಆಗ್ತಾ ಹೋಗುತ್ತೆ. ಕೋಸಿ ಅಪ್ ವಿತ್ ರಿಸ್ಕ್. ಸೊ ಈ ವರ್ಷ ನಿಮಗೆ ರಿಸ್ಕ್ ತೊಗೊಳ್ಳೋದು ಇಂಪಾರ್ಟೆಂಟ್. ಚಾರಿಯಟ್ ಕಾರ್ಡ್ ಇರೋದ್ರಿಂದ ಇಲ್ಲ ಸೇಫ್ ಆಗಿರ್ತೀನಿ ಅನ್ನೋದು ಬೇಡ. ರಿಸ್ಕ್ ತೊಗೊಳ್ಳಿ. ರಿಸ್ಕ್ ಪಾಸಿಟಿವ್ ಆಗಿ ತೊಗೊಂಡು ಮುನ್ನುಗ್ಗಿ ಖಂಡಿತ ನೀವು ಯಶಸ್ಸನ್ನು ಪಡಿತೀರಾ. ಆ್ಯಸ್ ಐ ಸೆಡ್ 6 ತಿಂಗಳಾದ ನಂತರ ನಿಮ್ಮ ಒಂದು ಕೆಟ್ಟ ಎನರ್ಜಿ ಸೈಕಲ್ಲೇ ಬದಲಾವಣೆ ಆಗುತ್ತೆ. ಅದುವರೆಗೂ ಸ್ವಲ್ಪ ಹೋರಾಟಗಳಿದ್ದೇ ಇರುತ್ತೆ. ಡೋಂಟ್ ಗಿವ್ ಅಪ್. ದಟ್ ಈಸ್ ಯೋರ್ ಕಾರ್ಡ್ ಸ್ಪ್ರೆಡ್ ಆ್ಯಂಡ್ ಐ ಹೋಪ್ ಇಟ್ ಹೆಲ್ಪ್ ಯು. ನಿಮಗೆ ಇಂಡಿವಿಜುವಲ್ ಆಗಿ ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ನಂಬರ್ನ ಕೊಟ್ಟಿದ್ದೀನಲ್ಲ, ಆ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬೋದು. ಆ್ಯಂಡ್ ಹ್ಯಾಪಿ ವರಮಹಾಲಕ್ಷ್ಮಿ. ಟೇಕ್ ಕೇರ್. ನಮಸ್ಕಾರ. ಥ್ಯಾಂಕ್ ಯು.